ಏನು ಇನ್ನೂ ರಿಸಲ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಲಿ, ಆಮೇಲೆ ಅದಕ್ಕೆ ಏನು ಕಾಮೆಂಟ್ ಮಾಡಬೇಕು ಮಾಡೋಣ. ರಾಜ್ಯಪಾಲರನ್ನ ಸುಗ್ರೀವಾಜ್ಞೆಯಿಂದ ವಾಪಸ್ ಸರ್, ಕಾಂಗ್ರೆಸ್ ಮತ್ತೆ ಎಪಿ ಮೈತ್ರಿ ಆಗಿದ್ರೆ ಬಿಜೆಪಿ ಇಷ್ಟು ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಅನ್ನೋ ಒಂದು ಚರ್ಚೆ ಇರುತ್ತೆ. ಅದಕ್ಕೆ ನೀವು ಇಲ್ಲ, ವಿಶ್ಲೇಷಣೆಗಳೆಲ್ಲ ಆಮೇಲೆ ಫಲಿತಾಂಶ ಸಂಪೂರ್ಣವಾಗಿ ಬಂದ ಮೇಲೆ AICCನವರು ಮಾಡ್ತಾರೆ, ನಾವು ಇಲ್ಲಿ ಮಾಡ್ತೀವಿ. ಏನು ಯಾವ ಕಾರಣಕ್ಕೆ ಈ ರೀತಿ ಫಲಿತಾಂಶ ಬಂದಿದೆ ಅದರದ್ದು ಫ್ಯಾಕ್ಟರ್ಸ್ ಎಲ್ಲ ತಗೊಂಡೆ ಆಮೇಲೆ ಮಾತಾಡ್ತಾರೆ. ಅಲ್ಲ, ಇದೇನು ಇಂಪ್ಯಾಕ್ಟ್ ಆಗಲ್ವ ಸರ್ ಈ ಎಲೆಕ್ಷನ್ ರಿಸಲ್ಟ್ ಬೇರೆ ಸ್ಟೇಟ್ಗಳಿಗೆ? ಆಯಾ ಇದೆ ಸ್ಟೇಟ್ ಎಲೆಕ್ಷನ್ಸ್ಗಳಾದ್ರಿಂದ ಆಯಾ ಸ್ಟೇಟಿಗೆ ಅಲ್ಲಿಗೆ ಅಷ್ಟೇ ಸೀಮಿತ ಆಗುತ್ತೆ. ನ್ಯಾಷನಲಿ ಅದರ ಇಂಪ್ಯಾಕ್ಟ್ ಏನು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗೋದಿಲ್ಲ. ಕ್ಯಾಪಿಟಲ್ ಆಗಿರೋ ಕಾರಣಕ್ಕೋಸ್ಕರವಾಗಿ ಇರ್ಬೋದು, ಎಲ್ರಿಗೂ ಗೊತ್ತಲ್ಲ ಕ್ಯಾಪಿಟಲ್ನಲ್ಲಿ ಇದು ಇಟ್ಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಓನ್ಲಿ ಡೆಲ್ಲಿ ಅಂತ. ಮೈತ್ರಿ ಲೋಕಸಭೆಯಲ್ಲೇ ವರ್ಕ್ ಆದಂಗೆ ವಿಧಾನಸಭೆಯಲ್ಲಿ ಆಗ್ತಾ ಇಲ್ವಾ? ಮಹಾರಾಷ್ಟ್ರದಲ್ಲಿ ಕೂಡ ಬಹಳ ಹಿನ್ನಡೆ ಆಯಿತು, ಡೆಲ್ಲಿಯಲ್ಲೂ ಅದೇ ಥರ ಆಗಿದೆ. ಈ ಪ್ರತಿಯೊಂದು ನೋಡಿ, ಪ್ರತಿಯೊಂದು ಚುನಾವಣೆಯೂ ಕೂಡ ವಿಭಿನ್ನವಾಗಿ ಇರುತ್ತೆ. ಆಮೇಲೆ ಪ್ರತಿಯೊಂದು ಕೊಯಲಿಷನ್ ಮಾಡುವಾಗಲೂ ಕೂಡ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಥರ ಇರುತ್ತೆ. ಉದಾಹರಣೆಗೆ ಲೋಕಸಭಾ ಚುನಾವಣೆಯಲ್ಲಿ ನ್ಯಾಷನಲ್ ಇಶ್ಯೂಸ್ ಮೇಲೆ ಚುನಾವಣೆ ನಡೆಯುತ್ತೆ. ಅಸೆಂಬ್ಲಿ ಚುನಾವಣೆಗಳು ಸ್ಥಳೀಯ ಇಶ್ಯೂಸ್ ಮೇಲೆ ನಡೆಯುತ್ತೆ. ಹಾಗಾಗಿ ಇದನ್ನ ಕಂಪೇರ್ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತದೆ. ಮತ್ತು ಈ ಚುನಾವಣೆ ಆಗಿದ್ದು ಇನ್ನೊಂದು 5 ವರ್ಷದ ನಂತರ ಬೇರೆ ಇಶ್ಯೂಸ್ಗಳು ಬರ್ತವೆ, ಅವತ್ತಿನ ಪರಿಸ್ಥಿತಿಗಳು ಬೇರೆ ಇರುತ್ತೆ. ಹಾಗಾಗಿ ಒಂದು ಚುನಾವಣೆಗೆ ನಾವು ಇನ್ನೊಂದು ಚುನಾವಣೆಗೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅಲ್ಲ ಸರ್, ಬಿಜೆಪಿ ಹೇಳ್ತಾರೆ ಭ್ರಷ್ಟಾಚಾರ ಆಂದೋಲನ ಮೂಲಕನೇ ಬಂದಂತ ಒಂದು ಪಕ್ಷ ಈಗ ಅದರಿಂದನೇ ಒಂದು ರೀತಿಯಲ್ಲಿ ಪತನ ಆಗ್ತಾ ಇದೆ ಅಂತ. ನಾವು ನೋಡೋಣ, ಸಂಪೂರ್ಣ ಫಲಿತಾಂಶ ಬರಲಿ, ಆಮೇಲೆ ವಿಶ್ಲೇಷಣೆ ಮಾಡೋಣ. ವಾಪಸ್ ಕೊಟ್ಟಿದ್ದಾರೆ ಸರ್. ಕೆಲವು ಅಬ್ಸರ್ವೇಷನ್ಸ್ ನಡೆಸಿ ಫೈನಲ್ ಮಾಡಿದ್ರಿ. ಕೆಲವು ಅಬ್ಸರ್ವೇಷನ್ಸ್ ಅನ್ನ ಹಾಕಿ ವಾಪಸ್ ಕೊಟ್ಟಿದ್ದಾರೆ. ಅದಕ್ಕೆ ಈಗಾಗಲೇ ನಮ್ಮ ಸರ್ಕಾರವು ಕೂಡ ಅದಕ್ಕೆ ಉತ್ತರ ಕೊಟ್ಟು ಮತ್ತೆ ಅವ್ರಿಗೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅವ್ರ ಅಬ್ಜೆಕ್ಷನ್ ಸರಿ ಇದೆ ಅನ್ಸ್ತಾ ಇದೆ ಸರ್. ಸರಿ ಇದ್ರೆ 2 ಲಕ್ಷ ಸಾಲ ಕೊಡ್ತಾರೆ, ನೀವು 5 ಲಕ್ಷ ದಂಡ ಹೆಂಗ್ ಹಾಕ್ತೀರಾ? ನೋಡಿ, ಇದು ದಂಡ ಯಾರಿಗೆ ಹಾಕ್ತಾರೆ? ದಂಡ ಯಾರು ತಪ್ಪು ಮಾಡ್ತಾರ ಅವ್ರಿಗೆ ಹಾಕ್ತಾರೆ. ಎಲ್ಲರಿಗೂ 3 ಲಕ್ಷ ಕೊಟ್ಟವ್ರಿಗೆ ಎಲ್ಲರಿಗೂ ಹಾಕ್ತಾರ? ಸೊ ಒಂದು ಅವರು ಯಾವ ದೃಷ್ಟಿಕೋನದಲ್ಲಿ ಅದರ ಅಬ್ಸರ್ವೇಷನ್ ಮಾಡಿದ್ದಾರೆ ಗೊತ್ತಿಲ್ಲ. ನಾವು ಲಾರ್ಜರ್ ಇಂಟ್ರೆಸ್ಟ್ ಇಂದ ಡೆಟರೆಂಟ್ ಆಗಲಿ ಅಂದ್ರೆ ಆ ರೀತಿ ತಪ್ಪುಗಳು ಮಾಡದೇ ಇರಲಿ ಅಂತ ಹೇಳಿ ನಾವು ಅದನ್ನ ಪ್ರೊವಿಷನ್ ಮಾಡಿದ್ದೇವೆ. ತಪ್ಪು ಮಾಡದೇ ಇದ್ರೆ ಅದು ಬರೋದಿಲ್ಲ. ವಿಧಾನಸಭೆ ಬರ್ತಾ ಇದೆ, ಚರ್ಚೆ ಮಾಡಿ ಬಿಲ್ ತಗೊಂಬನ್ನಿ ಅನ್ನೋಂಥದ್ದು ಕೂಡ ಅಂಶ ಒಳ್ಳೆ. ಅದು ಅವರು ಸಲಹೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಹತ್ತಿರದಲ್ಲೇ ಅಧಿವೇಶನ ಬರ್ತಾ ಇದೆ, 3ನೇ ತಾರೀಕು ಅಧಿವೇಶನ ಮಾಡಬೇಕು ಅಂತ ಹೇಳಿ ನಾವೇನು ಅಂದ್ಕೊಂಡಿದ್ದೀವಿ, ಅಷ್ಟರೊಳಗೆ ತರ್ಬೋದು ಅಂತ. ನಮಗೇನಿತ್ತು ಅಂದ್ರೆ ತಮಗೂ ಗೊತ್ತಿದ್ದಾಗೆ ಪ್ರತಿನಿತ್ಯ ಒಂದು ಕಡೆ ಮರ್ಡರ್ಗಳು, ಆಮೇಲೆ ಇದು ಏನೋ ಆತ್ಮಹತ್ಯೆಗಳು, ಇವೆಲ್ಲ ಕಿರುಕುಳಗಳು, ಕೇಸಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳಿ ಮಾಡಿದ್ದು. ರಾಜ್ಯಪಾಲರು ಈ ಹಿಂದಿನ ಕೂಡ ಒಂದ್ 2-3 ಬಿಲ್ ವಾಪಸ್ ಕಳಿಸಿದ್ರು. ಈಗ ಮತ್ತೆ ಈ ಬಿಲ್ ವಾಪಸ್ ಕಳಿಸಿರೋದನ್ನ ರಾಜ್ಯಪಾಲರು ನಡೆಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಅವರು ಕ್ಲಾರಿಫಿಕೇಶನ್ಸ್ ಕೇಳಿದ್ರು. ರಿಜೆಕ್ಟ್ ಮಾಡಿದ್ರೆ ಅದ್ ಮಾತು ಬೇರೆ, ಟೋಟಲಿ ರಿಜೆಕ್ಟ್ ಮಾಡಿದ್ರೆ ನಮ್ಮ ಉತ್ತರನೂ ಕೂಡ ಬೇರೆ ರೀತಿಯಲ್ಲಿ ಇರುತ್ತೆ. ಅವರು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ, ಕ್ಲಾರಿಫಿಕೇಶನ್ಸ್ ಕೊಡ್ತೀವಿ. ಸರ್ಕಾರದ ದೃಷ್ಟಿಕೋನ ಒಂದಿರುತ್ತೆ, ರಾಜ್ಯಪಾಲರ ದೃಷ್ಟಿಕೋನನೂ ಒಂದಿರುತ್ತೆ, ಬೇರೆ ಬೇರೆ ಇದ್ದೇ ಇರುತ್ತೆ. ಅನೇಕ ಸಂದರ್ಭದಲ್ಲಿ ಇವತ್ತೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಇಂಥ ಘಟನೆಗಳು ನಡೆದಿದೆ, ನಮ್ಮಲ್ಲೂ ಹಿಂದೆನೂ ಕೂಡ ನಡೆದಿದೆ. ಆದರೆ ಕ್ಲಾರಿಫಿಕೇಶನ್ನೇ ಕೇಳಬಾರ್ದು ಅಂತ ನಾವು ರಾಜ್ಯಪಾಲರಿಗೆ ಹೇಳಕ್ಕಾಗತ್ತಾ? ಕಾನೂನೇ ಸಾಕು, ಸರಿಯಾಗಿ ಅದು ಅವರು ನಾನು ಹೇಳಿದಂಗೆ ಅವರ ದೃಷ್ಟಿಕೋನದಲ್ಲಿ ಆ ರೀತಿ ಹೇಳಿದ್ದಾರೆ. ನಾವು ಆ ರೀತಿ ಯೋಚನೆ ಮಾಡಿಲ್ಲ. ನಮಗೆ ಕೆಲವು ಕಾನೂನುಗಳು ಇದ್ರೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ಆಗೋದಿಲ್ಲ ಅಂತ ಹೇಳಿ ನಾವು ಇದರಲ್ಲಿ ಪ್ರಾವಿಷನ್ ಮಾಡ್ಕೋಬೇಕು ಅಂತ ಮಾಡಿದ್ವಿ. ಅದು ಅಷ್ಟೇ ಇದ್ದಿದ್ರೆ ನಮಗೆ ಅಗತ್ಯನೇ ಇಲ್ವಲ್ಲ. ಅಷ್ಟು ಕನಿಷ್ಠ ಜ್ಞಾನ ಸರ್ಕಾರಕ್ಕಿದೆ ಅಂತ ಅನ್ಕೊಳ್ತೀನಿ ನಾನು. ತುರ್ತು ಪರಿಸ್ಥಿತಿ ಅಂತ ಕೂಡ ಕಳಿಸಿದ್ರು ಕೂಡ ಮತ್ತೆ ಸ್ಪಷ್ಟನೆ ಕೇಳ್ತಾರೆ ನೋಡೋಣ. ಈಗ ಅವರು ಆ ರೀತಿ ಮಾಡಿದಾಗ ನಾವು ಅದನ್ನ ಸೂಪರ್ಸೀಡ್ ಮಾಡಿ ನಾವೇ ಆರ್ಡಿನೆನ್ಸ್ ಓಡಿಸೋಕ್ಕಾಗಲ್ವಲ್ಲ. ಅದಕ್ಕೆ ಪ್ರಾವಿಷನ್ ಇಲ್ಲ. ರಾಜ್ಯಪಾಲರೇ ಅಂಕಿತ ಹಾಕಬೇಕು.
ಇಲ್ಲಾದ್ರೆ ಸರ್ಕಾರ ನಾವೇ ಮಾಡ್ಕೊಳ್ತಿದ್ವಿ, ಅವ್ರ ಹತ್ರ ಕಳ್ಸೋದಕ್ಕೆ ಬೇಕಾಗಿಲ್ಲ. ನಿಮ್ಗೂ ಆಪ್ಷನ್ ಇದೆಯಲ್ಲ ಸರ್, ಮಸೂದೆ ತರೋದು. ಅದನ್ನ ಮಾಡ್ತೀವಿ. ಅದು ನಾನು ಹೇಳೋದು ಈಗಿನ ಆರ್ಡಿನೆನ್ಸ್ ವಿಚಾರದಲ್ಲಿ ಮಾತಾಡೋದು ಅಷ್ಟೇ. ಬಿಲ್ ಮಾಡೋದಕ್ಕೆ ನಾವು ಅವ್ರಿಗೆ ಕೇಳೋದಿಲ್ಲ. ಅವರಿಗೆ ಬಿಲ್ಲನ್ನು ಅಸೆಂಬ್ಲಿಯಲ್ಲಿ ಇಡ್ತೀವಿ, ಅದು ಪಾಸ್ ಆದ್ಮೇಲೆ ಕಳಿಸ್ಕೊಡ್ತೀವಿ.